ಎದುರು ಸಾವು ಬಂದು ನಿಂತದಿಲ್ಲ, ನೀನು ಹೋಯ್ತಾನ ಅಂತೇಳಿ. ಅದಕ್ಕೆ ಸವಾಲು ಹಾಕುವಂಥ ಧೈರ್ಯ ಎಲ್ಲಿಂದ ಬಂದಿರಬೇಕು ಅವ್ರಿಗೆ? ಯಾವ ಧರ್ಮದ ಬಂತ, ಮತ್ತೊಂದರ ಬಂತ, ನಂಬಿಕೆಯಿಂದ ಬಂತ, ಸದಾ ಹೋರಾಟದಿಂದ ಬಂತ? ಇವತ್ತೆಲ್ಲ ಪ್ರಶ್ನೆಗಳು ನಿರುತ್ತರ. ಆದರೆ ಅವರು ಗಟ್ಟಿ ಎಣಿಸಿದ್ದಾರೆ. ಹಿಂದಿದ್ದಾರೆ, ಇವತ್ತಿಲ್ಲ ಅಂತಲ್ಲ. ಚೈನಾದವ್ರು ಇದ್ದಾರೆ, ಪ್ರತಿಯೊಂದು ಡೆವಲಪ್ಮೆಂಟ್ ಚೈನಾದವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ರಷ್ಯಾನೋದದು ಎರಡು ಮಾತಿಲ್ಲ. ಅದನ್ನು ನಿಲ್ಲೋದು ಹೇಳ್ರಿ ಮುಂದೆ ಫ್ರಂಟ್ಗೆ. ಅಮೇರಿಕೆ ಎಲ್ಲ ಇವತ್ತಿನ ಕೊಲ್ಲಿ ರಾಷ್ಟ್ರಗಳಿರ್ತಿರುವಂಥ ಕಂಪ್ನಿಗಳನ್ನು ಎಲ್ಲದನ್ನು ಇವತ್ತು ನಾಶ ಮಾಡೇ ತೀರ್ತೀವಿ, ಬಾಂಬ್ ಸ್ಟಾರ್ಟ್ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅಮೇರಿಕಾದ ರಕ್ಷಣಾ ಕಾರ್ಯದರ್ಶಿ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಹೇಳ್ತಾರೆ, ನಮಗೆ ಒಂದು ಒಪ್ಪಂದ ಬೇಕು. ಒಂದು ವೇಳೆ ಒಪ್ಪಂದ ಆಗದಿದ್ದರೆ ಬಾಂಬ್ ದಾಳಿ ಮತ್ತು ಮಾತುಕತೆ ಒಟ್ಟಿಗೆ ಸಾಗಲಿವೆ. ಅವರು ಬಾಂಬ್ ಹಾಕಿ ನಾವು ಹಾಕ್ತೀವಿ ಅಂದ್ರೆ ಇವತ್ತು ಅನಿವಾರ್ಯರಾಗ್ಯದವ್ರು ಅಮೇರಿಕಾದವರು. ಫಸ್ಟ್ ಟೈಮ್ ಅವರ ಇತಿಹಾಸದಲ್ಲೇ ಈ ಪ್ರಮಾಣದಲ್ಲಿ ಸೋಲು ಅನುಭವಿಸುವಂಥ ಪ್ರಸಂಗ ಬಂದಿರಲಿಲ್ಲ. ಇವತ್ತು ಸೋಲು ಅನುಭವಿಸುವಂಥ ಪ್ರಸಂಗ ಬಂದದ. ಮುಂದಿಟ್ಟು ಹೆಜ್ಜೆ ಹಿಂದಿಡೋದು ಕಷ್ಟ ಆಗಿದೆ. ಹಿಂದೆ ಹೋದ್ರೆ ಹೆಸರು ಕೆಡುತ್ತದೆ, ಮುಂದೆ ಹೋದ್ರೆ ನಾಶ ಆಗ್ತದೆ. ಇರಾನಂತೆ ನಾಶ ಆಗಿ ಹೊಂಟದ, ನಾವು ತೆರೆ ಕೆಡಿಸ್ಕೊಂಡಿಲ್ಲ ಅಂತಾರೆ ಇರಾನಿಯನ್ಸ್. ಅಲ್ಲಿ ಲೀಡರ್ಸ್ ಇಲ್ಲ, ಎಲ್ಲ ಲೀಡರ್ಗಳಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಖಾಸ್ ಅಲ್ಲಿದ್ದವ್ರು ಎಲ್ಲರೂ ಲೀಡರ್, ಎಲ್ಲರೂ ಖಮೇನಿಗಳ. ಹೀಗಾಗಿ ಇಲ್ಲಿ ಯಾರ ಜೊತೆ ಮಾತಾಡಬೇಕು ಅನ್ನಿಸ್ತದೆ ಅಷ್ಟೇ ಕಷ್ಟ ಆಗಿದೆ. ಯಾರ ಜೊತೆ ಮಾತಾಡಬೇಕು? ಎಲ್ಲ ಲೀಡರ್ಗಳು ಇಸ್ರೇಲ್ ಮತ್ತು ಅಮೆರಿಕಗಳು ಹೊರಡು ಉಳಿಸಿ ನಾವು ಗೆದ್ದೆಪ್ಪ ಅಂತ ಹೇಳುವಷ್ಟರಲ್ಲೇ ಇವ್ರು ಮತ್ತೆ ನಿಲ್ತಾ ಇದ್ದಾರೆ. ನಾವು ಕಥೆ ಕೇಳ್ತಾ ಇದ್ವಿ, ಬೀಜಾಸುರರು ಅವ್ರ ರಕ್ತ ಅದಕ್ಕೆ ಆಗಿದ್ದ ಮತ್ತೆ ಹುಡ್ತಾ ಇದ್ದ, ಮತ್ತೆ ಹುಡ್ದು ಹಂಗಾಗಿದೆ ಇವತ್ತು ಪರಿಸ್ಥಿತಿ. ಇರಾನ್ ಮೇಲೆ ಎಷ್ಟು ಬಾಂಬ್ ಆಗ್ತದೆ, ಮತ್ತೊಂದು ಹುಡ್ತದೆ, ಮತ್ತೊಂದು ಬಾಂಬ್ ಬಂದು ಬಳಸಲಿಕ್ಕಿರ್ತದ. ಇದರಿಂದಾಗಿ ಇಡೀ ಅಮೇರಿಕಾ ಇವತ್ತು ಒಪ್ಕೊಳ್ಳೋಂಥ ಪರಿಸ್ಥಿತಿ ಬಂದು, ಹೌದಪ್ಪ ನಾವು ತಪ್ಪು ಹೆಜ್ಜೆ ಏನೋ ಅನ್ನುವಂಥದ್ದು. ಅದೇನೋ ಆಗಲಿ ಈಗ ಇಟ್ಟಿದ್ದಾರೆ, ಮುಗಿದು ಹೋಗ್ಬಿಟ್ಟದ. ಬಂಕರ್ ಬ್ಲಾಸ್ಟರ್ ಮಾಡ್ತಾ ಇದ್ದಾರೆ, ಬಂಕರ್ಗಳನ್ನೆಲ್ಲ ನಾಶ ಮಾಡುವಂಥ ಬಾಂಬ್ಗಳು ತಂದು ಹಾಕ್ತಾ ಇದ್ದಾರೆ. ಆದರೂ ಅದಕ್ಕೂ ಹೊಣಿತಾ ಇಲ್ಲ. ಹೀಗಾಗಿ ಇನ್ನೇನಪ್ಪ ಮುಂದಿನ ದಾಳಿ ಅಂದರೆ ಇರಾನ್